ಇಂದಿನ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿ ನೆರೆದಿರುವಂತಹ ಎಲ್ಲ ಅತಿಥಿಗಳೇ, ಫಲಾನುಭವಿಗಳೇ, ಪೋಷಕರೇ, ಹೆಚ್ಚು ಮಾತನಾಡಲು ಹೋಗೋದಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಲುವಾಗಿ ಒಂದೆರಡು ಮಾತುಗಳನ್ನಷ್ಟೇ ನಿಮ್ಮ ಮುಂದೆ ಆಡಲು ಇಚ್ಛಿಸ್ತೇನೆ. ಆರೋಗ್ಯ ಕೂಡ ಅಷ್ಟೊಂದು ಸರಿಯಾಗಿಲ್ಲ, ದಯವಿಟ್ಟು ಎಲ್ಲರ ಕ್ಷಮೆ ಇರಲಿ. ನನಗೆ ಹೇಳಲಿಕ್ಕಿರುವಂಥದ್ದನ್ನು ಒಂದೆರಡು ಪಾಯಿಂಟ್ಗಳನ್ನಷ್ಟೇ ಮಾಡ್ಕೊಂಡು ಬಂದಿದ್ದೇನೆ. ಮಾನವೀಯ ಸ್ನೇಹಿತರ ಒಕ್ಕೂಟ, ಇದು ಹೆಸರೇ ಸೂಚಿಸುವಂತೆ ಮಾನವೀಯತೆ, ಸ್ನೇಹ ಮತ್ತು ಒಗ್ಗಟ್ಟನ್ನು ಬಿಂಬಿಸುವ ಸಂಘಟನೆ. ಜಿಲ್ಲೆಯ ಕೆಲವು ಸಮಾನ ಮನಸ್ಕರು ಒಂದುಗೂಡಿ ಸಮಾಜದ ವಿವಿಧ ಜನಾಂಗಗಳಲ್ಲಿ ಸಂಕಷ್ಟದಲ್ಲಿರುವ ರೋಗಿಗಳು, ವಯೋವೃದ್ಧರು, ಕುಟುಂಬದ ನಿರ್ಲಕ್ಷ್ಯಕ್ಕೊಳಗಾದವರು, ಪರರ ಸಹಾಯವಿಲ್ಲದೆ ಬದುಕು ನಡೆಸಲು ಅಸಾಧ್ಯವಾಗಿರುವವರು ಮುಂತಾದ ಅರ್ಹರನ್ನು ಗುರುತಿಸಿ ಅವರಿಗೆ ಆಹಾರ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅಗತ್ಯವಿರುವುದನ್ನು ಸಾಧ್ಯವಿರುವಷ್ಟು ಪ್ರಮಾಣದಲ್ಲಿ ನೀಡುವ ಸಲುವಾಗಿ ಕಳೆದ 8 ವರ್ಷಗಳ ಹಿಂದೆ ರಚನೆಗೊಂಡ ವಾಟ್ಸಪ್ ಸಂಘಟನೆ ಇದು ಆರಂಭದಲ್ಲಿ ನಿಧಾನಗತಿಯಲ್ಲಿ ಕಾರ್ಯಾಚರಿಸುತ್ತಾ ಬಂದ ಒಕ್ಕೂಟ ಕ್ರಮೇಣ ತನ್ನ ಧ್ಯೇಯೋದ್ದೇಶವನ್ನು ಜನರಿಗೆ ತಿಳಿಸುತ್ತಾ ಹೆಚ್ಚು ಸದಸ್ಯರುಗಳನ್ನು ಸೇರಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂತು. ಒಟ್ಟು 182 ಮಂದಿ ಸದಸ್ಯ ಬಲ ಇರುವ ನಮ್ಮ ಒಕ್ಕೂಟದಲ್ಲಿ ಇಂದು 50ಕ್ಕೂ ಅಧಿಕ ಮಂದಿ ಮಹಿಳಾ ಪ್ರತಿನಿಧಿಗಳಿದ್ದಾರೆ. ಈ ಪೈಕಿ ಶಿಕ್ಷಕರು, ವೈದ್ಯರು, ಉದ್ಯಮಿಗಳು, ಪತ್ರಕರ್ತರು, ಕವಿಗಳು, ಕಾಫಿ ಬೆಳೆಗಾರರು, ಸಾಹಿತಿಗಳು, ಕಲಾವಿದರು, ಹೀಗೆ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಇದ್ದಾರೆ. ನಾವು ಇದೇ ಪ್ರಥಮ ಬಾರಿಗೆ ನಮ್ಮ ಒಕ್ಕೂಟದ ಜಿಲ್ಲಾ ಮಟ್ಟದ ಈ ಒಂದು ಕಾರ್ಯಕ್ರಮವನ್ನು ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ತಾಲೂಕು ಕೇಂದ್ರದಲ್ಲಿ ಇಂದು ಹಮ್ಮಿಕೊಂಡಿದ್ದೇವೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಈ ಜ್ಞಾನ ಜ್ಯೋತಿ ಕಾರ್ಯಕ್ರಮವನ್ನು ನಾವು ಈ ಊರಿನಲ್ಲಿ ನಡೆಸಲು ನಮಗೆ ಸಹಕಾರ ನೀಡಿದವರು ಇಲ್ಲಿನ ಕಾಫಿ ಬೆಳೆಗಾರ, ಸಮಾಜ ಸೇವಾ ಕಾರ್ಯಕರ್ತ ಚೀರಂಡ ಶ್ರೀ ಚೆಂಗಪ್ಪ ಅವರು. ತಮ್ಮ ಮುಂದೆ ಅವರು ಈಗಾಗಲೇ ಸ್ವಾಗತ ಭಾಷಣವನ್ನು ಮಾಡಿದ್ದಾರೆ. ನಮ್ಮ ಒಕ್ಕೂಟಕ್ಕೆ ಸದಸ್ಯರಾಗಿ ಸೇರಿದ ಚೆಂಗಪ್ಪ ಅವರು ತಮ್ಮ ಕಾರ್ಯದಕ್ಷತೆಯಿಂದಾಗಿ ಅಲ್ಪಾವಧಿಯಲ್ಲೇ ಒಕ್ಕೂಟದ ಅಡ್ಮಿನ್ ಆಗುವ ಅರ್ಹತೆಯನ್ನು ಪಡೆದುಕೊಂಡು ಈ ವಿಭಾಗದಲ್ಲಿ ನಮ್ಮ ಒಕ್ಕೂಟಕ್ಕೆ ಗಣನೀಯ ಸಂಖ್ಯೆಯ ನೂತನ ಸದಸ್ಯರನ್ನು ಸೇರಿಸಿ ದಕ್ಷಿಣ ಕೊಡಗಿನಲ್ಲಿ ಒಕ್ಕೂಟವನ್ನು ಜನರು ಗುರುತಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅವರೊಂದಿಗೆ ಇದೇ ಊರಿನ ನಮ್ಮ ಮತ್ತೋರ್ವ ಅಡ್ಮಿನ್ ಪತ್ರಕರ್ತ ಅಗ್ನಿ ಚನ್ನನಾಯಕ ಅವರು ಕೂಡ ಕೈ ಜೋಡಿಸುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಚೆಂಗಪ್ಪ, TR ವಿನೋದ್ ಮತ್ತು ತಂಡದವರು ಇಲ್ಲಿ ಈ ಸುಂದರವಾದ ವೇದಿಕೆ ಹಾಗೂ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿದ್ದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಉದ್ಯೋಗ ನಿಮಿತ್ತ ಹೊರದೇಶದಲ್ಲಿ ನೆಲೆಸಿರುವ ನಮ್ಮ ಒಕ್ಕೂಟದ ಸ್ಥಾಪಕ ಅಡ್ಮಿನ್ಗಳಾದ ಶ್ರೀ ಅನಿಲ್ ರೈ ಮಡಿಕೇರಿ ಹಾಗೂ ಶ್ರೀ ರಶೀದ್ ಕೋರೋತ್ ಇವರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಒಕ್ಕೂಟಕ್ಕೆ ಸಂತಸದ ವಿಚಾರವಾಗಿದೆ. ಈ ಸಮಾರಂಭಕ್ಕೆ ವಿವಿಧ ರೀತಿಯಲ್ಲಿ ಸಹಕರಿಸಿದವರಿದ್ದಾರೆ. ಇಲ್ಲಿ ನಾನು ನಮ್ಮ ಒಕ್ಕೂಟದ ಅಡ್ಮಿನ್ಗಳನ್ನು ಎಷ್ಟು ಸ್ಮರಿಸಿದರೂ ಸಾಲದು. ಕಳೆದ ಹಲವಾರು ದಿನಗಳಿಂದ ಈ ಒಂದು ಕಾರುಣ್ಯ ಕಾರ್ಯಕ್ರಮಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮ್ಮ ಅಡ್ಮಿನ್ಗಳು ಶಕ್ತಿ ಮೀರಿ ಶ್ರಮಿಸಿದ್ದಾರೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಸರ್ವಶಕ್ತನಾದ ಭಗವಂತನು ಉತ್ತಮ ಆರೋಗ್ಯದೊಂದಿಗಿನ ದೀರ್ಘ ಆಯುಷ್ಯವನ್ನು ಕರುಣಿಸಲಿ ಎಂದು